ಮಾತಾಡಿದ್ದು. ಅಲ್ಲ, ವರ್ಷಕ್ಕೊಮ್ಮೆ ಡಿಜೆ ಹಚ್ಚಲಕ್ಕ ಪರ್ಮಿಷನ್ ಇಲ್ಲತ್ತ. ಉಳಿಕೆದವ್ರು ಬೇಕಾದಟ್ಟು ಮಾತಾಡ್ಲಿ ಕೂಗಾಡ್ಲಿ ಅವ್ರಿಗೆ ಪರ್ಮಿಷನ್ ಅಂತ. ಇದು ಸರಿನಾ? ಡಿಜೆ ಪರ್ಮಿಷನ್ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅದರಿಂದ ತೊಂದರೆ ಆಗ್ತದತ್ತೆ. ನಮಗೂ ದಿನ 5 ಸಲ ತೊಂದರೆ ಆಗ್ಲಕತ್ತಲ್ಲ. ಈ ಪ್ರಶ್ನೆ ನಾವು ಮಾಡ್ಬೇಕೋ ಬೇಡ ಸಿದ್ದರಾಮಯ್ಯನವ್ರಿಗೆ? ನಮ್ಮ ಗೃಹ ಮಂತ್ರಿಗಳಿಗೆ ಕೇಳಿದೆ, ಅವ್ರು ಹೇಳಿದ್ರು ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ರು. 5 ಮಂದಿ ಗಣಪತಿ ಎತ್ತಬೇಕು, ಡಿಜೆ ಹಚ್ಚಬಾರ್ದು. ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಇವತ್ತು ರಾಜ್ಯದಾಗ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಬದುಕುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಜನ ಇವತ್ತಿನ ನೋಡಿ, ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು 25,000 ಜನ ಸೇರಿದ್ರು. ಹಳ್ಳಿ ಒಳಗೆ ಸಹ ಜನ ನಿಂತು ಸ್ವಾಗತ ಮಾಡೋದು ನೋಡಿದ್ರೆ ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ. ಬದಲಾವಣೆ ಆಗ್ಬೇಕಲ್ಲ ಕರ್ನಾಟಕದಾಗ. ಅಪ್ಪಗಣ ಮಗ, ಮಗನ ಮೊಮ್ಮಗ, ಸಾಕಪ್ಪ ಸಾಕಿಲ್ಲ ನಾಟಕ ಕಂಪನಿ. ಹೊಸ ಜನ ಬರಬೇಕು. ಹಿಂದೂಗಳ ರಕ್ಷಣೆ ಆಗ್ಬೇಕು ಈ ರಾಜ್ಯದಲ್ಲಿ. ನಮಗೆ ಯಾವ ಸ್ಕೀಮ್ಗಳು ಇಲ್ಲ, ಅವರಿಗೆ ಎಲ್ಲ ಸ್ಕೀಮ್ಗಳು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಒಳಗ ಹಾಲಮತ ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ, ಅವರು ಟಪ್ಪಿಗೆ ಹಾಕಿದ್ರೆ ಹಿಂಗ್ ಒತ್ತತಿ. ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು, ಮುಂದಿನ ಜನ್ಮ ಇದ್ರ ಏನಾಗ್ತಾರತ್ತ, ಮತ್ತೆ ಹೀಗೆ ಆಗ್ಬಿಡ್ರಪ್ಪ, ಮುಂದರೆ ಹಾಕ್ಬೇಕು ನಿಮಗ. ಈ ಕಡೆ 1 ಕಿಲೋಮೀಟ್ರು, ಈ ಕಡೆ 2 ಕಿಲೋಮೀಟ್ರು. ಕರ್ನಾಟಕದಾಗ ಮುಂದಿನ ಚುನಾವಣೆ ಗ್ಯಾರಂಟಿ ಮ್ಯಾಗ ಆಗೋದಿಲ್ಲ. ಒಂದೇ ಒಂದು ಗ್ಯಾರಂಟಿ ಬೇಕಾಗಿತ್ತು ರಾಜ್ಯ ಜನರಿಗೆ, ಸನಾತನ ಹಿಂದೂ ಧರ್ಮ ಉಳಿಯುವಂತ ಗ್ಯಾರಂಟಿ ಬೇಕಾಗಿದೆ. ನಾವೆಲ್ಲ ಹಿಂದೂಗಳು ಒಂದಾಗಿ, ದಲಿತರು, ಹಿಂದುಳಿದವರು, ಪರಿಶಿಷ್ಟ ಪಂಗಡದವರು, ಹಾಲಮತದವರು, ಲಿಂಗಾಯತರು, ಒಕ್ಕಲಿಗರು. ಇವತ್ತ ಮದ್ದೂರಿನಲ್ಲಿ ಆಗದಂತ ಮೇಲೆ ಮದ್ದೂರು ಆದ ಮ್ಯಾಗ ಎಲ್ಲಾರ ಟ್ಯಾಕಿ ಒಳಗೇನ ನೀರು ಬಿಟ್ಟಾವು. ಇವ ಮದ್ದೂರ್ನ ಹಿಂಗ್ ಮಂದಿ ಕೂಡಿದ್ರು ಅಂತೇಳಿ ನನಗ ಫೋನ್ ಮಾಡ್ಲಾರ್ದವ್ರು ಫೋನ್ ಮಾಡ್ಲಕತ್ತಾರ. ಏನ್ರಿ ಅಲ್ಲಿ ಏನೇನು ಜಾದು ಮಾಡಿ? ನಾ ಏನು ಜಾದು ಮಾಡಿಲ್ಲ. ನಾ ಏನೇ ಆ ಮೋಟರ್ ಸೈಕಲ್ ಪೆಟ್ರೋಲ್ ಹಾಕಿಲ್ಲ, ಯಾವ ಮನುಷ್ಯರಿಗೂ ಪೆಟ್ರೋಲ್ ಹಾಕಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ. ಎಲ್ಲರೂ ನೀವೆಲ್ಲ ಬಂದಿದ್ದು ನನ್ನ ಸಲುವಾಗೆಲ್ಲ, ಸನಾತನ ಹಿಂದೂ ಧರ್ಮ ಸಲುವಾಗಿ. ನಾನು ಆ ಸಿನಿಮಾ ಹಾಡೋರಂಗೆ ಎಲ್ಲ ಕಡೆ ಆಡಬೇಕಾಗಿತ್ತು. ಬಂಧುಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಆಗುವುದಿಲ್ಲ. ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಆಗಬೇಕು, ಹೌದಲ್ಲ? ಗಟ್ಟಿಯಾಗಿ ಹಿಂದುತ್ವ ಉಳಿಬೇಕು. ನಮಗೆ ಎಂಥ ಸರ್ಕಾರ ಬೇಕಾಗ್ಯದ ಅಂದ್ರ, ಯಾವುದೇ ಗಣಪತಿ ಹಬ್ಬಕ್ಕ, ಯಾವುದೇ ಪೊಲೀಸ್ ಸ್ಟೇಷನ್ನು, ಮುನ್ಸಿಪಾಲ್ಟಿ, ಜಸ್ಕಾಮು ಎಲ್ಲಿಯೂ ಹೋಗುದಿಲ್ಲ ಮ್ಯಾಗ ಗಣಪತಿ ಪರ್ಮಿಷನ್. ನಾವು ಹೇಳಿ ಇತ್ತವ್ರು ನಮ್ಮ ಸರ್ಕಾರ ಬತ್ತಂದ್ರೆ
ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ಮ ಗಣಪತಿ ಪೆಂಡಾಲ್ಗೆ ಬರಬೇಕು. ನಮಸ್ಕಾರ. ನಾನು ಕರ್ನಾಟಕ ಸರ್ಕಾರದಿಂದ ತಾವು ಗಣಪತಿ ಕೂಡಿಸ್ತೀನಿ ಅಂತ ಹೇಳಿ ಕೇಳಿದೆ, ಸಂತೋಷ ಆಯಿತು. ಅದಕ್ಕೆ ನಾವು ಬಂದೀವಿ. ಇದು ಪೊಲೀಸ್ ಪರ್ಮಿಷನ್ನ, ಇದು ಮುನ್ಸಿಪಾಲ್ಟಿ ಪರ್ಮಿಷನ್ನ, ಇದು ಜಸ್ಕಾಮ್. ಎಟ್ಟು ಬೇಕಾದ್ರೆ ಹೂಕ್ ಹಾಕೊಂಡು 15 ದಿವಸ ಹೊಡ್ರಿ, 8 ದಿವಸ ಉಪಯೋಗ ಮಾಡ್ತೀವಿ ಮಾಡ್ರಿ. ಅದ್ರ ಜೋಡ ಕರ್ನಾಟಕ ಮುಖ್ಯಮಂತ್ರಿಗಳು ನಿಮ್ಮ ಗಣಪತಿ ಪೆಂಡಾಲಿಗೆ 11,000 ರೂಪಾಯಿ ದೇಣಿಗೆ ಕೊಟ್ಟು ಕಳಿಸ್ಯಾರ. ಗಣೇಶ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕೋ ಬೇಡ? ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆ ಗಣೇಶ, ಆ ವಿಘ್ನ ವಿನಾಶಕ ವಿನಾಯಕ ಅನ್ನುವಂಥದ್ದನ್ನು ಇವತ್ತಿನ ದರಿದ್ರ ಸರ್ಕಾರ ನೆನಪಾರಿದೆ. ಎಷ್ಟು ರಿಸ್ಟ್ರಿಕ್ಷನ್ನು ನಮ್ಮ ಸರ್ಕಾರ ಇದ್ದಾಗ ಹೇಳಿದೆ ನಾನು ನಮ್ಮ ಬೊಮ್ಮಾಯಿ ಅವರಿಗೆ, ನೀವೇನು ರಿಸ್ಟ್ರಿಕ್ಷನ್ ನಾವು ಒಂದೇ ದಿವಸ ಕೂಡಿಸ್ಬೇಕು, ಎರಡೇ ಇಲ್ಲ, ನಾವು 21 ದಿವಸ ಕೂಡಿಸ್ತೀವಿ, 1 ತಿಂಗಳು ಕೂಡಿಸ್ತೀವಿ. ನಮ್ಮ ಜನರ ಒಂದೇ ಒಂದು ಬೇಡಿಕೆ, ಗಣೇಶ ಉತ್ಸವದ್ದು ಇದು ರಾಷ್ಟ್ರೀಯ ಹಬ್ಬ ಆಗಬೇಕು, ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗಬೇಕು. ಇದಕ್ಕೆ ಪರ್ಮಿಷನ್ಗೆ ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರ್ದು. ನಮ್ಮ ಸರ್ಕಾರ 28ರ ಬಂದ್ರೆ ನಾ ಎಲ್ಲ SP ಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಯಾರು ಒಂದಿಟ್ಟು ತೊಂದರೆಯನ್ನ ಗಣಪತಿಗೆ ಮಾಡಬಾರ್ದು. ಡಿಜೆ ಒಂದು ಕಡೆ ಪರ್ಮಿಷನ್ ಕೊಡ್ತಾರ, ಒಂದು ಕಡೆ ಪರ್ಮಿಷನ್. ನಾನು ನಿಮಗೆ ಕೇಳ್ತೀನಿ ಬಂಧುಗಳೇ, ಇಡೀ ಭಾರತದಲ್ಲಿ ಮಾನ್ಯ ಮುಸ್ಲಿಂ ಏನು ಅವ್ರ ಹಬ್ಬ ಆಯ್ತಲ್ಲ ಈದ್ ಮಿಲಾದ್, ಒಂದರ ಕಲ್ಲು ಎಲ್ಲರೂ ಬಿದ್ದಾವಣ, ಒಬ್ಬರೇ ಹಿಂದೂ ಎಲ್ಲರ ಕಲ್ಲು ಒಗದಾನ. ಹಂಗಾದ್ರೆ ನಮ್ಮ ಬೋಳಿ ನನ್ನ ಮಕ್ಕಳೇ, ನೀವ್ಯಾಕೆ ನಮ್ಮ ಗಣಪತಿ ಮಕ್ಕಳು ಹೋಗಿ? ರಾಯಚೂರಿನಾಗ ಒಳ್ಳೆ ಮಂದಿ ಇರ್ಬೋದು, ಯಾರು ಹೇಳಿದ್ರು ಎಲ್ಲ ರಾಯಚೂರಿನಾಗ ಅಂತ ಇದು ಮಾಡೋದಿಲ್ಲ ಅಂತೇಳಿ. ಆದ್ರೆ ಮದ್ದೂರ್ನಾಗ ಮಾಡಿದ್ರಲ್ಲಪ್ಪ, ನಮ್ಮ ಮಸೂತಿ ಮುಂದೆ ಹಾಯ್ ಬೇಡತ್ತೀರಿ, ಬಾರಿಸ್ಬೇಡತ್ತೀರಿ. ನೋಡ್ರಿ ಮದ್ದೂರ್ನಾಗ ಎಷ್ಟು ಅಂದ್ರೆ ಪಾಪ ದಲಿತ ಯಾರೇ ಅವ್ರ ಸಿದ್ಧಾರ್ಥ ಕಾಲನಿ ಅಂತ ಐತಿ, ಅಲ್ಲಿ ತೀರ್ಕೊಂಡ್ರ ಅವ್ರ ಮಸೂದಿ ಮುಂದೆ ಬಾರಿಸೋತ್ ಹೋಗ್ಬಾರ್ದತ್ತ. ದಲಿತರ ಮೇಲೂ ದೌರ್ಜನ್ಯ ಅಂದಾಗ ಒಮ್ಮೊಮ್ಮೆ ಅಪಪ್ರಚಾರ ಸುಮ್ಮನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ. ನಾ ಮೊನ್ನೆ ಏನು ಹೇಳಿದ್ದೆ, ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂ ಹಾಕುವಂತ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದವರಲ್ಲಿ ಅವ್ರಿಗೆ ಅಧಿಕಾರ ಇದೆ. ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಅವರು ಅದಾರ್ಥ ನಾವು ಸುರಕ್ಷಿತದೀವಿ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ, ಯಾವಾಗಲೂ ಅಂಬೇಡ್ಕರ್ ಅನುಯಾಯಿ. ನಾನು ಅಂಬೇಡ್ಕರ್, ನನ್ನ ಮನ್ಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ. ನಾನು ಲಿಂಗಾಯತಿದ್ರು. ನನ್ನ ವಿರುದ್ಧ ನೀವು ಎಲ್ಲರೂ ದಲಿತರನ್ನ ಎತ್ತಿ ಕಟ್ತೀನಿ, ನಾಟಕ ಕಂಪನಿ ನಡೆದಿಲ್ಲ. ನಾ ಏನಾದ್ರು ಕಟ್ಟರ್ ಹಿಂದೂ ಅದೇನಿ. ಬಾಳಾ ಸಾಹೇಬ್ ಠಾಕ್ರೆ ಆದರ್ಶದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶದಾರೆ, ನರೇಂದ್ರ ಮೋದಿ ನಮ್ಮ ಆದರ್ಶದಾರೆ. ಮುಂದೆ ಯಾರು ಹಾಕ್ತಾರೆ? ನರೇಂದ್ರ ಮೋದಿ ನಂತರ ಯೋಗಿ, ಬುಲ್ಡೋಜರ್ ಬಾಬಾ. ಯಾವನೇ ನನ್ನ ಮಗ ಪಾಕಿಸ್ತಾನ್ ಜಿಂದಾ ಅನ್ನೋದ್ರಾಗ ಡಮ್ಮೆ, ಪಾಕಿಸ್ತಾನ್ ಜೆಂಡಾ ಹಾರಿಸಿದ್ರೆ ಡಮ್ಮೆ, ಗಣಪತಿ ಮ್ಯಾಗ ಕಲ್ಲ ಹೋಗಿದ್ರೆ ಮಾಡ್ಬೇಕ ಬೇಡ? ಇಲ್ಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾ ಇಷ್ಟು ಹೇಳ್ತೀನಿ, ನೀವು ಈಗಿಂದ ಹುಷಾರಾಗ್ರಿ. ಪಾಕಿಸ್ತಾನ ನಿಮ್ಗೇನು ಕೊಟ್ಟಿಲ್ಲ ಮಕ್ಕಳೇ. ಈ ದೇಶದ ಅನ್ನ ತಿಂತೀರಿ, ಈ ದೇಶದ ನೀರು ಕುಡಿತೀರಿ. ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ. ವಸುದೇವ ಕುಟುಂಬಕಂ ಅಂತ ಹೇಳದಂತ ಜಗತ್ನಾಗ ಒಂದೇ ಒಂದು ಧರ್ಮ, ಸನಾತನ ಹಿಂದೂ ಧರ್ಮ.
ನಮ್ಗೆಲ್ಲ ಏನು ಕಲ್ಸ್ಯಾರ? ಅಕ್ಕಪಕ್ಕದವ್ರ ಕೂಡ ಒಂದು ರೊಟ್ಟಿ ಒಳಗ ಹಂಚಿ ತಿನ್ರದ್ ಕಲ್ಸ್ಯಾರ. ನಿಮ್ಮಂಗ ಮನೆ ಮುರಿ ಕೆಲಸ ಮಾಡತ್ತ ನಮ್ಮ ಧರ್ಮದಾಗ ಹೇಳಿಲ್ಲ. ಹಂಗಾದ್ರ ಈ ದೇಶನಾಗ ಇರ್ಬೇಕಾದ್ರೆ ನೀವು ಒಂದೇ ಮಾತ್ರಂ ನಾ ಹೋಗ ಯಾಕಂದ್ರೆ ಹೋಗ್ರಿ, ಅವನ್ ಗಾಂಧಿ ಮಾಡಿ ಕೊಟ್ಟಲ್ಲ ನಿಮ್ಗೊಂದು ದೇಶ. ಅದಕ್ಕೆ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಆ ಪುಣ್ಯಾತ್ಮ ಅಂಬೇಡ್ಕರ್ಗೆ ಹೈದರಾಬಾದ್ ನಿಜಾಮ್ ಭೇಟಿ ಆಗ್ತಾನ. ಹೈದರಾಬಾದ್ ನಿಜಾಮ್ ಏನ್ ಹೇಳ್ತಾನ, ಅಂಬೇಡ್ಕರ್ ನೀ ಇಸ್ಲಾಮಕ್ಕೆ ಬಂದ್ಬಿಡು, ಅರ್ಧ ನನ್ನ ಆಸ್ತಿ ಕೊಡ್ತೀನತ್ತಾನ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾ ಬಂದ್ರೆ ನನ್ನ ಮರಿ ಮೊಮ್ಮಕ್ಕಳು ತಿನ್ನೋಟ ಆಸ್ತಿ ಸಿಗ್ಬೋದು, ಆದ್ರೆ ಭಾರತದಲ್ಲಿರುವಂತ ದಲಿತರು ಅವ್ರ ಶೋಷಣೆ ಏನಿದೆ ನಿಲ್ಲುವುದಿಲ್ಲ. ನಾನು ಯಾವ ಕಾಲಕ್ಕೂ ಏನು ಹೊಡೆದಾಡ್ತಿದ್ರು ಹಿಂದೂಗಳ ಹೊಡೆದಾಡ್ತೀನಿ. ಒಂದಿಲ್ಲ ಒಂದ್ ದಿವಸ ಹಿಂದೂಗಳು, ನಾ ಅಸೆಂಬ್ಲಿಗೂ ಹೇಳೇನಿ, ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದಿಲ್ಲ ಒಂದು ದಿವಸ ಈ ದೇಶದ ಹಿಂದೂಗಳು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ದಲಿತರ ಬಗ್ಗೆ ಮಾಡಿದ್ದು ತಪ್ಪು ಅನ್ಯಾಯ ಅಂತೇಳಿ ಒಪ್ಕೊಂಡು ಪಶ್ಚಾತ್ತಾಪಟ್ಟು ಅವತ್ತು ಅಂಬೇಡ್ಕರ್ಗೆ ಜಿಂದಾಬಾದ್ ಅನ್ನೋಂಥ ಕಾಲ ಬರ್ತದಂತ ಅಂಬೇಡ್ಕರ್ ಹೇಳ್ತಾರೆ. ಅವತ್ತು SC ಮಹದೇವಪ್ಪ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ರು, ಸಿದ್ದರಾಮಯ್ಯ ಇದ್ರು, ಡಾಕ್ಟರ್ ಪರಮೇಶ್ವರ್ ಇದ್ರು. ಯಾರ ಬಾಯಾಗೂ ಎಲ್ಲ ಯತ್ನಾಣಿ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿಲ್ಲ. ಇಂದಿರಾಗಡೆ ನನಗೊಂದು ಚೀಟಿ ಬರೆದು ಕಳಿಸಿದ್ರು, ಡಾಕ್ಟರ್ SC ಮಹದೇವಪ್ಪ ಮಿನಿಸ್ಟ್ರು, ಯತ್ನಾಳ್ ಸಾಹೇಬ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಎಷ್ಟು ಅದ್ಭುತವಾಗಿ ನೀವು ಅಧ್ಯಯನ ಮಾಡಿರಿ, ಆ ಪುಸ್ತಕ ಕೊಟ್ಟು ಕಳಿಸ್ರ ತಿಳಿದ್ರು. ಅವಾಗ ನಾ ಒಂದು ಪುಸ್ತಕ ಕೊಟ್ಟು ಕಳಿಸಿದೆ, ಸಾಮಾಜಿಕ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಅದಕ್ಕೆ ಹೇಳ್ತೀನಿ ಮಕ್ಕಳೇ, ನಾವು ದಲಿತರು, ಪರಿಶಿಷ್ಟ ಪಂಗಡ, ಈಗ ನೋಡ್ರಿ ಇಲ್ಲಿ ಎಲ್ಲ ಕೂಡದವ್ರು ಎಲ್ಲ ಜನಾಂಗದವ್ರು ಇದೀರಿ. ಗಣಪತಿ ನಿಮ್ಮನ್ನ ಎಲ್ಲ ಕೂಡ್ಸಾನೆ ಹೊತ್ತ. ನೀವು ಗ್ಯಾರಂಟಿಗೆ ಆಸೆ ಬಿದ್ದಿದ್ರೆ ಇಲ್ಲಿ ಯಾರೂ ಬರ್ತಿದ್ದಿಲ್ಲ. ಎಲ್ಲರೂ ಯಾಕೆ ಬಂದಿರಂದ್ರ ಹಿಂದೂಗಳು ಒಂದಾಗ್ಬೇಕು. ಹಿಂದೂಗಳು ಒಂದಾಗ್ಬೇಕಾದ್ರೆ ಅಂಬೇಕ ಎಲ್ಲರೂ ಒಂದದೀವಿ. ನಾವೆಲ್ಲ ಹಿಂದೂ, ನಿನ್ನ ಮ್ಯಾಗ ನಾನು ಎಲ್ಲರೂ ಕೂಡಿ ಪ್ರತಿಜ್ಞೆ ಮಾಡೋಣ, ಯಾರ ಮನೆಯಾಗೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದಿಲ್ಲ. ಎಲ್ಲರನ್ನ ನಮ್ಮ ಅಣ್ಣತಮ್ಮರನ್ನ ಕರೆದು ಊಟ ಮಾಡಿಸಿ ಅವ್ರ ಜೊತೆಗೆ ನಮ್ಮ ಸುಖ ದುಃಖ ಹಂಚುವಂತ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಗಣೇಶ ಚತುರ್ಥಿ ಸಾರ್ಥಕ ಆಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತೆಲ್ಲ ಇಷ್ಟು ಜನ ಸೇರಿರಲಿಲ್ಲ. ಕೆಲವೊಂದು ಮಂದಿಗೆ ಭಯಂಕರ ಕಸಿವಿಸಿ ಏನಂತಾರ, ಎಲ್ಲೋ ಗಣಪತಿ ಕೂಡ್ಸಿರ್ತಾರ, ಯತ್ನಾಳ್ ಹೋಗಿ ಅಲ್ಲಿ ಭಾಷಣ ಮಾಡಿದ್ದ ನಾನು. ಹಂಗಾದ್ರೆ ನಿಮ್ಮನ್ನ ಯಾಕೆ ಕರೆಯಲಾಗ್ಯಾರ ಪಾಪ? ಇಡೀ ಕರ್ನಾಟಕದಾಗ ನಮ್ಗೆ ಕರಿಲಾಕತ್ತಾರ ಅಂದ್ರೆ ಜನರಿಗೊಂದು ವಿಶ್ವಾಸ ಐತಿ. ಈ ಯತ್ನಾಳ್ ಏನ್ ಮಾತಾಡ್ತಾನೆ, ಮುಂದೆ ಮಾತಾಡ್ತಾನೆ, ಹಿಂದೆ ಬೆನ್ನಾಗ ಚಾಕು ಹಾಕೋದಿಲ್ಲ. ಕಟ್ಟರ್ ಹಿಂದೂ ಅದಲ್ಲ. ಕೆಲವೊಂದು ನನ್ನ ಮಕ್ಕಳು, ನಾನು ಜಮೀರ್ ಅಹ್ಮದ್ ಖಾನ್ ಫೋಟೋ ಹಾಕ್ಲಾಕತ್ತಾರೆ ಕೆಲವೊಂದು ಫೇಸ್ಬುಕ್ನಾಗ. ಜಮೀರ್ ಅಹ್ಮದ್ ಖಾನ್ಗೆ ನನಗೆ ಮೀಟಿಂಗ್ ಯಾಕಾಯ್ತಂದ್ರೆ, ಜಮೀರ್ ಅಹ್ಮದ್ ಖಾನು ಒಂದು ರೂಲ್ಸ್ ಮಾಡಿದ್ದ ಮೈನಾರಿಟಿ ಇದ್ರಾಗ. ಏನಂದ್ರ ಮೈನಾರಿಟಿ ಫಂಡ್ ಏನ್ ಬರ್ತದಲ್ಲ, ಅದರಲ್ಲಿ 80% ಮುಸಲ್ಮಾನರಿಗೆ, 10% ಕ್ರಿಶ್ಚಿಯನ್ರಿಗೆ, ಇನ್ನು 10% ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು. ನಾವು ವಿಧಾನಸಭೆದಾಗ ಗಲಾಟೆ ಮಾಡಿದೆ ಬೆಳಗಾವಿ ಅಧಿವೇಶನದಾಗ. ಯಾರು ಅಲ್ಪಸಂಖ್ಯಾತರಂದ್ರು ಒಂದೇ, ಅವರು ಕ್ರಿಶ್ಚಿಯನ್ ಇರಲಿ, ಮುಸಲ್ಮಾನ್ ಇರಲಿ, ಜೈನ್ ಇರಲಿ, ನಮ್ಮ ಪಾರ್ಸಿ ಇರಲಿ, ಬೌದ್ಧ ಇರಲಿ, ಯಾರ್ದು ಮೊದಲ ಅಪ್ಲಿಕೇಶನ್ ಬರ್ತದೆ ಅವ್ರಿಗೆ ನೀವು ಕೊಡ್ಬೇಕಂತ ಜಗಳ ಆದಾಗ ಜಮೀರ್ ಅಹ್ಮದ್ ಖಾನ್ ಎಲ್ಲ ಯತ್ನಾಳ್ ಸಾಹೇಬ್ರೆ ನನ್ನ ಚೇಂಬರ್ಗೆ ಬರ್ರಿ, ನಾ ಅದನ್ನು ಸರಿಪಡಿಸ್ತೀನಿ ಅಂದಾಗ ನಾ ಅವ್ರ ಚೇಂಬರ್ಗೆ ಹೋಗಿದ್ದೆ. ಜೈನರ ಪರವಾಗಿ ಮಾತಾಡಿದೆ, ಕ್ರಿಶ್ಚಿಯನ್ರ ಪರವಾಗಿ ಮಾತಾಡಿದೆ, ಬೌದ್ಧರ ಪರವಾಗಿ ಮಾತಾಡಿದೆ. ಅವತ್ತೇ ಆ ಇದನ್ನ ಏನು ಸರ್ಕ್ಯುಲರ್ ತೆಗೆದಿನ ರದ್ದುಪಡಿಸಿದೆ. ಹಿಂಗಾಗಿ ನಾ ಏನು ಜಮೀರ್ ಅಹ್ಮದ್ ಖಾನ್ ಮನೆಗೆ ಹೋಗೇನು ಬಿರಿಯಾನಿ ತಿಂದಿಲ್ಲ, ಕರ್ನಾಟಕ ಸರ್ಕಾರದ ಚಹಾ ಕುಡ್ದೀನಿ. ಜಮೀರ್ ಅಹ್ಮದ್ ಖಾನು
ಅದೇನ್ ಸೆಕ್ಷನ್ ಇತ್ತು ತಪ್ಪ ವಕಫ್ದಾಗ ನಾ ಹೆಂಗ್ ಮಾತಾಡೀನಿ ಬೆಂಗಳೂರು ವಿಧಾನಸೌಧದಾಗ. ಇವತ್ತು ನಮ್ಮ ಬಿ ವಿ ನಾಯಕರು, ಶಿವರಾಜ್ ಪಾಟೀಲ್ರು, ಬ್ಯಾಗೋಡ ಬಸನಗೌಡರು ಮತ್ತೆ ಯಾರು ಹೇಳಿದ್ರಿ ವಕಫ್ದಾಗ. ನಾವೆಲ್ಲ ಎಂತ ಹೋರಾಟ ಮಾಡಿದ್ವಿ ವಕಫ್. ಇಲ್ಲಿ ಬಂದಾಗ 4-5 ಸಾವಿರ ಮಂದಿ ಕೂಡಿದ್ರಿ. ಇವತ್ತ ನಾವು ವಕಫದ ಹೋರಾಟ ಮಾಡಿದೀವಿ. ಎಷ್ಟು ಲಕ್ಷಾಂತರ ರೈತರ ಜಮೀನು ಉಳಿತಿಲ್ಲ ಇವತ್ತು. ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ ಕೇಂದ್ರ ಸರ್ಕಾರ ವಕಫ್ ಅಮೆಂಡ್ಮೆಂಟ್ ತರಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತೇಳಿ. ಇವತ್ತು ವಕಫದಿಂದ ಎಷ್ಟೋ ರೈತರು ಜಮೀನು ಕಾಕೋತಾ ಇದ್ರು. ಒಂದು ಊರಾಗ ರಾಯಚೂರು ಜಿಲ್ಲೆದಾಗ ನಮ್ಮ ಬಿ ವಿ ನಾಯಕರು ಹೇಳಿದ್ರು, ಒಂದು ವಾಲ್ಮೀಕಿ ಭವನ ವಕಫ್ ಆಗಿತ್ತು, ವಾಲ್ಮೀಕಿಗಳು ಬಿಡಿಸಿದ್ರ ಅಂತೇಳಿ ಅಲ್ಲಿ ಹೋಗ್ಲಿಲ್ಲ ಅವರು, ಒದಿತಾರಂತೇಳಿ. ಹಿಂಗ ಎಷ್ಟು ರೈತರದು ಇಲ್ಲಿ ರೈಲ್ವೆ ಇದ್ರಾಗಲ್ಲಿ ಅಕ್ವಿಜೇಷನ್ ಆಗಿದ್ದು ಪರಿಹಾರ ಸಿಗ್ತಾ ಇಲ್ಲ, ಎಲ್ಲ ಒಕ್ಕಪ್ಪತ್ ಬರ್ತಿದ್ರು. ಆದ್ರೆ ಇವತ್ತು ನಮ್ಮೆಲ್ಲ ಪಿ ವಿ ನಾಯಕರು ಎಲ್ಲರೂ ನಾವು ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ನಮ್ಮ ಕುಮಾರ ಬಂಗಾರಪ್ಪ ಎಲ್ಲರೂ ಕೂಡಿ ಇವತ್ತು ಹೋರಾಟ ಮಾಡಿದ್ರ ಫಲ ಇವತ್ತು ವಕಫ್ ಕಾನೂನು ದೇಶಕ್ಕೇನೆ ಇವತ್ತು ತಿದ್ದುಪಡಿ ತರುವಂತ ಕೆಲಸ ನಾವು ಮಾಡಿದ್ದೀವಿ ಬಂಧುಗಳೇ. ಅದಕ್ಕೆ ಬಂಧುಗಳೇ ನಾನಿವ್ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿವಸ 2028ಕ್ಕೆ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಇಲ್ಲ. ಯಾರು ನಾನು ವಿಧಾನಸಭೆದಾಗೂ ಮಾತಾಡಿದ್ದೀನಿ, ಅವಾಗ ಪಾಪ ನಾನು ಇವತ್ತು ಯುಟಿ ಖಾದರ್ನ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾ ಮಾತಾಡುವಾಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಟ್ಟವ್ರ ಬಗ್ಗೆ ನಾನು ಬೈತಾ ಇದ್ದೆ. ಅವರ ತಾಯಿಗಣ್ಣ ನನ್ನ ಮಕ್ಕಳು ಹರಾಮ್ಕೋರು ಅಂತ ಮಾತಾಡುವಾಗ ನಮ್ಮ ಬಸವರಾಜ ರೆಡ್ಡಿ ಅಬ್ಜೆಕ್ಷನ್ ಮಾಡಿದ್ರು. ಏನಂತೇಳಿ, ಎತ್ತ ನೋಡ್ರಿ ಹಿಂಗೆಲ್ಲ ಬೈಬಾರ್ದು ಅಂತೇಳಿ. ಅವಾಗ ಯುಟಿ ಖಾದರ್ ಹೇಳಿದ್ರು, ಯತ್ನಾಳವ್ರ ಸಂಪೂರ್ಣ ನಾನು ಅದು ಅವಕಾಶ ಕೊಟ್ಟಿನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈತಾರೋ ಬಯಲಾಕಂತೇಳಿ. ಒಬ್ಬ ಸ್ಪೀಕರ್ ಯುಟಿ ಖಾದರ್ ಅದನ್ನ ನನ್ನ ಪರವಾನಗಿ ಕೊಡ್ತಾರ, ನಮ್ಮೊಬ್ಬ ಹಿಂದೂ ವಿರೋಧ ಮಾಡ್ತಾನೆ. ಈ ಹಿಂದೂಗಳೊಳಗೆ ಕೆಲವು ಮಂದಿ ಕಚಡ ನನ್ನ ಮಕ್ಕಳು ಅದಾರ, ಆ ಕಡೆ ಇಲ್ಲ ಈ ಕಡೆ ಎಲ್ಲ ನಾಟಕ ಮಾಡ್ತಾರೆ. ನಾ ನಾಟಕ ಮಾಡುವುದಿಲ್ಲ. ಏನಂದ್ರು ಮಾನ್ಯ ಸಿದ್ದರಾಮಯ್ಯ ಅಂದ್ರು, ಮಿಸ್ಟರ್ ಯತ್ನಾಳ್ ಎಕ್ಸ್ಪೆಲ್ ಆಗಿದೆ ಮಾತಾಡ್ತಕ್ಕಂಥಲ್ಲ ಅಂದ್ರೆ. ನಾ ಹೇಳ್ದೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಸಿದ್ದರಾಮಯ್ಯ ಗೊತ್ತಾಗ್ಲಿಲ್ಲ. 3 ಸಲ ಹೇಳಿದೆ. ಹೌದು, ಹಾಗಾದ್ರೆ ಯತ್ನಾಳ್ ನಿಮ್ಗೆ ಟೋಪಿ ಹಾಕೋರು ಓಟ್ ಹಾಕ್ಬೇಡ ಅಂತ ಹೇಳ್ಯಾರ. ನಾ ಅಂದೀನಿ. ಅದಕ್ಕೆ ನಾವೆಲ್ಲ ಒಂದಾದೀವಂದ್ರ ಕರ್ನಾಟಕದಲ್ಲಿ ಮುಂದಿನ ಸಲ ಸರ್ಕಾರ ಯಾರ್ದು, ಎಲ್ಲರೂ ಒಂದ್ ಸೈಡ್. ಈಗ ಏನು ಗ್ಯಾರಂಟಿ ಕೊಡ್ತಾರೆ ಎಲ್ಲ ತಗೋರಿ. 28ಕ್ಕೆ ಅವ್ರ ಗ್ಯಾರಂಟಿ ಮುಗಿಸೋದದ, ನಮ್ಮ ಗ್ಯಾರಂಟಿ ಚಾಲು ಆಗೋದದ. ಅವ್ರೇನು ಅವ್ರ ಅಪ್ಪನ ಮನೆಯಿಂದ ಕೊಡೋದಲ್ಲ. ನಿಮಗೆ 1,15,000 ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ನಾ ಹೇಳ್ದ ಸಿದ್ದರಾಮಯ್ಯ ಮಾನ್ಯ ಬಜೆಟ್ ಮ್ಯಾಗ, ಅಲ್ಲ ಸಿದ್ದರಾಮಯ್ಯನವ್ರೆ, ಈಗ 1,15,000 ಕೋಟಿ ಮಾಡಿರಿ. ಪಾಪ ವಾಲ್ಮೀಕಿದು 184 ಕೋಟಿ ತಿಂದಿರಿ ದಲಿತರು, ನಾಚಿಕೆ ಆಗೋದಿಲ್ಲ. ಆ ಬೋಯಿ ಒಟ್ಟರ ಸಮಾಜದ್ದು ದಲಿತರು ರೊಕ್ಕ ತಿಂತಾರಿ, ಅಂತ ಪಾಪ ಹತ್ತೈತಿ. ಪಾಪ ನಾ ಹೇಳ್ದೆ ಸಿದ್ದರಾಮಯ್ಯನವ್ರಿಗೆ, 185 ಕೋಟಿ ರೂಪಾಯಿ ಬರೇ ಒಬ್ಬ ವಾಲ್ಮೀಕಿ ಬಡವನಿಗೆ, ಒಂದು ಪರಿವಾರಕ್ಕೆ 1 ಲಕ್ಷನೇ ನೀವು ಹಂಚಿದ್ರಂದ್ರ 18,500 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತಾ ಇತ್ತು. ಅದನ್ನ ತಂದು ಇಲ್ಲಿ ಬಳ್ಳಾರ್ಯಾಗ ಬಂಗಾರ ಅಂಗಡಿಯಾಗ, ದಾರು ಅಂಗಡಿಯಾಗ ಒಂದು MP ಆರಿಸ್ತರ್ಲಾಕ ಇವತ್ತು ನಾವು ಕೇಸ್ ಹಾಕಿದೀವಿ. ನಾವೆಲ್ಲ ಬಿ ವಿ ನಾಯಕರು ಎಲ್ಲ ಕೂಡಿ ಕೇಸ್ ಹಾಕಿ ಇವತ್ತು ನೋಡಿ CBI ಹೇಳ್ಯಾರ ಭಾಳ ದೊಡ್ಡ ಹಗರಣ. ಇವತ್ತೇ CBI ನಾನು ಹೈಕೋರ್ಟಿಗೆ ಹೋಗಿ ಇದು ತೊಗೊಂಡು ಬಂದೀವಿ, CBI ಮಾಡ್ಬೇಕಂತ. ಇವತ್ತು ಬೋವಿ ಒಟ್ಟರ ಸಮಾಜದ ರೊಕ್ಕ ತಿಂತೀರಿ, ನಾಚಿಕೆ ಆಗೋದಿಲ್ಲ. ಅಲ್ಲಿಂದ 25,000 ಕೋಟಿ ರೂಪಾಯಿ SCP TSP ಹಣ ಈ ಗ್ಯಾರಂಟಿಗಳಿಗೆ ಹಾಕೊಂಡಾರ. ಹಾಗಾದ್ರೆ ದಲಿತರು ಉದ್ದಾರ ಹೆಂಗ ಆಗ್ತಾರ್ರಿ? ದಲಿತರು ಬಾಯಿ ತೆಗೆದ್ರೆ ಅಹಿಂದ ಇಲ್ಲ, ಒಂದೇ ಉಳಿದದ
ಹಿಂದ ಪೂರ್ತಿ ಅಂದ್ರ ಇದನ್ನೆಲ್ಲ ನೀವು ತಿಳ್ಕೋಬೇಕು ಬಂಧುಗಳೇ. ಮುಂದಿನ ದಿವಸದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕದಾಗ ಬೇಕಾಗಿದೆ. ನಾವೆಲ್ಲರೂ ಕೂಡಿ ನಮ್ಮ ಪಿ ವಿ ನಾಯಕರು MLA ಆಗ್ಬೇಕು, ಮತ್ತೆ ಶಿವರಾಜ್ ಪಾಟೀಲ್ ಹೊಳ್ಳಿ ಬರ್ಬೇಕು, ಮತ್ತೆ ಯಾರ್ಯಾರು ಅದಾರ ಒತ್ತ ಹಿಡಿದು ನಮ್ಮವ್ರು ಬರ್ಬೇಕು. ಕರ್ನಾಟಕದಾಗ ಎಂಥ ಸರ್ಕಾರ, ಬುಲ್ಡೋಜರ್ ಸರ್ಕಾರ, ಅಭಿವೃದ್ಧಿ ಸರ್ಕಾರ, ಪಾಕಿಸ್ತಾನ ಹಂಚಿಂದಾಬಾದ್ ಅಂದರ್ದು ನಮ್ಮ ಸರ್ಕಾರ. ಪೊಲೀಸರಿಗೆ ಫುಲ್ ಪನಿಷ್ಮೆಂಟ್, ಪೊಲೀಸರಿಗೆ ಅಂಜಲಾಗ್ಯಾರೀಗ ಅವರು ವಿಧಾನಸೌಧಕ್ಕೆ ಬರ್ತಾರ, ಪೊಲೀಸರನ್ನ ಅಂಜಿ ಚೊಳಗೆ ಬರ್ತಾರೆ. ಏನು ಪಾಕಿಸ್ತಾನದ ವಿಧಾನಸೌಧ ಮಾಡ್ದಂಗೆ ಮಾಡ್ಯಾರ. ಹಿಂಗ ಪೊಲೀಸರ ಮೇಮ್ಯಾಗ ಹೋಗ್ಬಿಟ್ಟು ನಾ ಏನಾರ ಮುಖ್ಯಮಂತ್ರಿ, ಪೊಲೀಸರು ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡೋರು ಯಾರು ಈ ದೇಶನಾಗ? ದೇಶದೊಳಗ ಪೊಲೀಸರು, ದೇಶದೊಳಗ ನರೇಂದ್ರ ಮೋದಿಯವರು ಬಂದಾರ ಅಂತೇಳಿ ಇವತ್ತು ಸೈನಿಕರಿಗೆ ಬುಲೆಟ್ ಪ್ರೂಫ್ ಕೊಟ್ಟರು. ಆಪರೇಷನ್ ಸಿಂಧೂರ್ ಹೆಂಗ್ ಮಾಡಿದ್ರು ಬರೋಬ್ಬರಿ. ಅವು ಎಲ್ಲಿ ಕೂತಿದ್ವಲ್ಲ ಲಪನ್ಸ್ಗಳ ಮಕ್ಕಳು ಅಲ್ಲೇ ಹೋಗಿ ಧಮ್ಮ ತಂದು ಆಪರೇಷನ್ ಸಿಂಧೂರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸುವ ಕೆಲಸ ಏನ್ ಮಾಡಿದ್ರಲ್ಲ, ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮನ ರಕ್ಷಣೆ ಮಾಡೋ ಕೆಲಸ ಇವತ್ತು ಭಾರತದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತೊಗೊಂಡು ಬಂದಾರಲ್ಲ. ನಾನು ಎಲ್ಲರಿಗೂ ಬೈಲಕ್ಕೆ ಹೋಗಲ್ಲ, ಯಾರು ತಪ್ಪು ಮಾಡ್ಯಾರ ಅಟ್ಟೆ ಬೈತಿರ್ತೀನಿ. ಚಲೋ ಮಾಡಿದ್ರೆ ಚಲೋನೇ ಅನ್ಬೇಕಾ ಇಲ್ಲೋ? ಅಮೇರಿಕದ ಅಧ್ಯಕ್ಷ ಎಷ್ಟು ಜಿಗ್ದಾಳಕತ್ತಾರ ಹಿಂಗೆ ನೋಡ್ರಿ ಇಲ್ಲ? ಈಗ ತಾನೇ ನಾ ಹೆಂಗ್ ಬಂದಾನ ಮತ್ತೇನಂತೇಳಿ, ಮೋದಿ ಈಸ್ ಮೈ ಫ್ರೆಂಡ್, ಗುಡ್ ಫ್ರೆಂಡ್. ಯಾವಾಗ ಚೀನಾ ಜಪಾನ್ಗೆ ಹೋದ್ರಲ್ಲ ಮೋದಿಯವರು, ಗುರ್ತಾಯ್ತವನಿ ರಷ್ಯಾಕ. ಅಂದ್ರ ಇಂಥ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು. ಅದಕ್ಕೆ ಇಲ್ಲೆಲ್ಲ ಕೂಡಿದಂಥ ಜನ ಇನ್ನು 2.5 ವರ್ಷ ಐತಿ. ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಸಲ ಏನು ಡಿಜೆ ಗೀಜೆ ಏನೇನು ಪರ್ಮಿಷನ್ ಪೊಲೀಸರು ಕಿರಿಕಿರಿ ಏನು ಮಾಡ್ಯಾನ, ಸರಿ ಮಾಡ್ಕೊಳ್ಲಿಕ್ಕಂದ್ರೆ ಮುಂದಿನ ಗಣೇಶ ಚೌತಿಗೆ ಈ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಾಗಿರೋದಿಲ್ಲ. ಯಾಕಂದ್ರೆ ನೇಪಾಳದಾಗ ಯಾಕೆ ಹೊಡಿಲಕತ್ತಾರಲ್ಲಿ ರಾಜಕಾರಣಿಗಳು ಗುರ್ತತನ ತಿಂದು ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲುಟಿ ಮಾಡಿ ಹುಡುಗರಿಗೆ ಸಿಟ್ಟು ಬತ್ತು. ಈ ಮಕ್ಕಳು ಇವರೇ ಹೊಡಿಲಕತ್ತಾರ ಅಂತೇಳಿ ಈಗ ಅವ್ರನ್ನ ಹೊಡಿಲಕತ್ತಾರ. ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರೆ ಇನ್ನು ನಮ್ಮ ಹುಡುಗರು ಎಲ್ಲ ವಿಧಾನಸೌಧಕ್ಕೆ ಬರ್ತಾರ. ವಿಚಾರ್ರಿ ಅದಕ್ಕೆ ಸುಮ್ಮ ಹಿಂದೂಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವರೇ, ನೀವು ಬರೇ ಸಾಬ್ರಿ ಬೆನ್ನು ಹತ್ತಿದ್ರಂದ್ರೆ ನಮ್ಮ ಮಂದಿ ತಯಾರಾಗ್ಯಾರ, ಹಿಂದೂ ಸಮಾಜ ತಯಾರಾಗ್ಯದ. ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ದೇಶಭಕ್ತ ನರೇಂದ್ರ ಮೋದಿ ಅವರಿಗೆ, ಯೋಗಿ ಆದಿತ್ಯನಾಥರಿಗೆ, ನಮ್ಗೆಲ್ಲರಿಗೂ ಶರಣಾರ್ಥಿ ನಮಸ್ಕಾರ. ಇನ್ನು ಮುಂದೆ